ನಮಸ್ಕಾರ ಬೆಂಗಳೂರು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ಯಾವ ಕ್ಲೈಂಟ್ ಹತ್ರ ಹೋಗ್ತಾಯಿದ್ದೀನಿ ನಾನು ತೋರಿಸ್ತೀನಿ ನಿಮಗೆ. ಆ್ಯಕ್ಚುಲಿ ಮನೆಯಿಂದ ಡೈರೆಕ್ಟಾಗಿ ಹೋಗ್ತಾಯಿದ್ದೀನಿ ಸೈಟಿಗೆ. ನಿನ್ನೆ ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೆ. ಅಂದವೇ ಹುಡುಗನ ಪಿಕ್ ಮಾಡಬೇಕಾಗಿತ್ತು, ಸಿದ್ಧಾರ್ಥನ. ಅವನ್ನ ಬೂದಿಗೆರೆ ಕ್ರಾಸ್ ಹತ್ರ ಪಿಕ್ ಮಾಡಿ ಆಲ್ರೆಡಿ ಹೊಸಕೋಟೆ ಎಲ್ಲ ಕ್ರಾಸ್ ಮಾಡಿ ಮುಂದೆ ಹೋಗ್ತಾಯಿದ್ದೀನಿ. ಯಾವ ಸೈಟು ಅಂತ ನಿಮಗೆ ಹತ್ರದಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಆ್ಯಕ್ಚುಲಿ ತಮ್ಮನೇಲೆಲ್ಲ ಗೊತ್ತಾಗೋಗಿರುತ್ತೆ ಯಾವ ಸೈಟಿಗೆ ಹೋಗ್ತಾಯಿದ್ದೀನಿ ಅನ್ನೋದು. ಆದರೂ ಪರವಾಗಿಲ್ಲ, ಬನ್ನಿ ಯಾವ ಸೈಟಿಗೆ ಹೋಗ್ತಾಯಿದ್ದೀನಿ, ಅಲ್ಲಿ ಏನು ಅನ್ನೋದು ತೋರಿಸ್ತೀನಿ ನಿಮಗೆ. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ದೊಡ್ಡದು ಅದು ಕ್ಯಾಂಪಸ್ಸು, ತುಂಬ ದೊಡ್ಡದಿದೆ. ಅಲ್ಲಿ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತವೆ. ಕೆಲಸನೂ ಅಷ್ಟೇ ಸಿಕ್ಕಾಪಟ್ಟೆ ಇದೆ ನಮಗೆ ಇವತ್ತಲ್ಲಿ. ಸಿದ್ಧಾರ್ಥು ಇದ್ದಾನೆ, ಅವನ ಕೈಯಲ್ಲಿ ಎಲ್ಲ ನಾವು ಮಾರ್ಕಿಂಗ್ ಹಾಕಿ ಕೊಟ್ಬಿಟ್ರೆ ಅವನ್ನೆಲ್ಲ ಹೋಲ್ಸ್ ಹಾಕಿ ಫಿಟ್ಟಿಂಗ್ ಮಾಡಿ ಕೊಡ್ತಾನೆ ನಮಗೆ. ಇವತ್ತು ಫಿಟ್ಟಿಂಗ್ ಆಯಿತು ಅಂದರೆ ಅಲೈನ್ಮೆಂಟ್ ಎಲ್ಲ ಮಾಡಬೇಕು. ಲೈಕ್ ನಿನ್ನೆ ಹೇಳ್ದಂಗೆ ಆ್ಯಕ್ಸೆಸ್ ಕಂಟ್ರೋಲ್ ಇನ್ಸ್ಟಾಲೇಷನ್ಸ್ ಇರೋದಲ್ಲೆಲ್ಲ. ಇವತ್ತೊಂದು 4 ಡಿವೈಸ್ ತೊಗೊಂಡೋಗ್ತಾಯಿದ್ದೀನಿ ನಾನೇ. ಅಲ್ಲಿ ಹೋಗ್ಬಿಟ್ಟು ಕಂಪ್ಲೀಟಾಗಿ ಮಿಕ್ಕಿರೋದು ಮೆಟೀರಿಯಲ್ ಇದೆ ಅಲ್ಲಿ ಕೆಲವು. ಲೈಕ್ ಅಲ್ಲಿ ಲಾಕ್ಸು ಮತ್ತು ಕೆಲವು ಮೆಟೀರಿಯಲ್ ಇದ್ದಾವೆ, ಏನು ತೊಂದರೆ ಏನಿಲ್ಲ. ಆದ್ರೂ ಹೋಗ್ಬಿಟ್ಟು ಮಿಕ್ಕಿದ್ದು ಏನೇನು ಇದಾವೆ ಇವತ್ತು ಏನು ತಂದಿದ್ದೀವೋ ಅದು ಕಂಪ್ಲೀಟ್ ಆಗೋಲ್ಲ. ಲೈಕ್ ಎಷ್ಟಾಗುತ್ತೋ ಅಷ್ಟು ಕೂರಿಸ್ಬಿಟ್ಟು ಕೆಲಸ ಮಾಡಬೇಕು. ಯಾಕಂದರೆ ಅಲ್ಲಿರೋ ಮ್ಯಾನೇಜ್ಮೆಂಟು ಸಿಕ್ಕಾಪಟ್ಟೆ ಒಳ್ಳೆಯದು. ಲೈಕ್ ತುಂಬ ಇದ್ದಾರೆ. ಜೇಮ್ಸ್ ಸರ್ ಇದ್ದಾರೆ, ವಿಜಯ್ ಸರ್ ಇದ್ದಾರೆ, ಮತ್ತು ರಾಂಚ್ ಪಾಂಡೆ ಸರ್ ಅಂತ ಒಬ್ರು ಇದ್ದಾರೆ. ಅವರೆಲ್ಲಂದರೆ ಸಿಕ್ಕಾಪಟ್ಟೆ ಕೋಆಪ್ರೇಟಿವ್ ಆಗಿ ಇರ್ತಾರೆ. ಲೈಕ್ ಅವ್ರಿಗೆ ಈ ಥರ ಕೆಲಸ ಆಗಬೇಕು ಅಂದರೆ ನಾವು ಅದೇ ಥರ ಕೆಲಸ ಮಾಡಿರ್ತೀವಿ. ಅದಕ್ಕೆ ಎಷ್ಟಿದ್ರೆ ನೀವು ತಲೆ ಕೆಡಿಸ್ಕೊಂಬೇಡ, ಏನಾಯ್ತಾ ಇನ್ಫಾರ್ಮ್ ಮಾಡ್ತೀನಿ ಅಂತಾರೆ. ಆ್ಯಕ್ಚುಲಿ ಗೇಟ್ ಒಳಗಡೆ ಕೂಡ ಗೇಟ್ ಒಳಗಡೆ ಅಲ್ಲೇ ಇದೆ, ಸ್ಟಾರ್ಟಿಂಗಲ್ಲೇ ಅಲ್ಲಿಗೆ ಪಾರ್ಕಿಂಗ್ ಕೊಡ್ತಾರೆ. ಲೈಕ್ ಗೇಟ್ ಹತ್ರದಿಂದ ಒಳಗಡೆಗೆ 1 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು. ಈ ಮೆಟೀರಿಯಲ್ ಎತ್ಕೊಂಡು ಹೋಗೋಕ್ಕಾಗಲ್ಲ. ಅದಕ್ಕೆ ನಮಗೆ ಅಂತಲೇ ಲೈಕ್ ಕೇಳೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ತುಂಬ ಸತಿ ಪರ್ಮಿಷನ್ಸ್ ಕೊಟ್ಟಿದ್ದಾರೆ ನನಗಂತೂ. ತೊಗೊಂಡೋಗಿ ಅಲ್ಲಿ ಮೆಟೀರಿಯಲ್ ಇಟ್ಬಿಟ್ಟು ಬಂದು ಮತ್ತೆ ಗಾಡಿ ಎತ್ಕೊಂಬಂದು ಇಲ್ಲೇ ಹಾಕಿ, ಇಲ್ಲ ಕೆಲವು ಸತಿ ಏನು ಮಾಡ್ತಾರೆ, ತೊಗೊಂಡೋಗಿ ಅಲ್ಲಿ ನಿಲ್ಲಿಸ್ಬಿಟ್ಟು ಇನ್ನು ಸ್ವಲ್ಪ ಮುಂದೆ ಅಲ್ಲೇ ಇನ್ನೊಂದು ಪಾರ್ಕಿಂಗ್ ಐತೆ, ಅಲ್ಲಿ ಹಾಕ್ಬಿಡಿ ಪಾರ್ಕಿಂಗು, ಏನು ಯೋಚನೆ ಇಲ್ಲ, ತಲೆನೋವಿಲ್ಲ ಅಂತಾರೆ. ಏನಂದರೆ ಮುಂದೆ ಎತ್ಕೊಂಡು ಹೋಗ್ಬಾರ್ದು, ರೋಡಲ್ಲೇ ನಿಲ್ಲಿಸ್ಬೇಕು. ಅವ್ರದ್ದೇ ಆದಂಥ ರೋಡ್ ಮಾಡಿಸೋರೆ. ಅದು ಅಷ್ಟೇ 80 ಫೀಟ್ ರೋಡ್ ಐ ಥಿಂಕ್, ಸಿಕ್ಕಾಪಟ್ಟೆ ದೊಡ್ಡದಿದೆ. ಬನ್ನಿ ಗಾಯ್ಸ್, ಇನ್ನೊಂದೇ ಸತಿ ನಿಮಗೆ ಕ್ಲೈಂಟ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಗೇಟ್ ಯಾವ ಥರ ಇದೆ ಅನ್ನೋದು ಫಸ್ಟು ತೋರಿಸ್ತೀನಿ ನಿಮಗೆ. ಗೇಟೇ ಸಿಕ್ಕಾಪಟ್ಟೆ ದೊಡ್ಡದಿದೆ. ಬನ್ನಿ ಗೇಟ್ ಹತ್ರ ಹೋಗ್ಬಿಟ್ಟು ನಿಮಗೆ ಸಿಗ್ತೀನಿ ಮತ್ತು ನಾನು. ಗಾಯ್ಸ್ ಬನ್ನಿ, ಕ್ಲೈಂಟ್ ಹತ್ರ ಬಂದಿದ್ದೀನಿ ಆಲ್ರೆಡಿ. ಗೇಟ್ ತೋರಿಸ್ತೀನಿ ನೋಡಿರಿ. ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಇದೆ ನಮ್ಮ ಕ್ಲೈಂಟ್. A few moments later. ಗಾಯ್ಸ್ ಅದೆಲ್ಲ ಎಂಟ್ರಿ ಆಯಿತು. ಆ್ಯಕ್ಚುಲಿ ಅಲ್ಲಿಂದನೇ ಎಂಟ್ರಿ ಆಗಿ ಒಳಗಡೆ ಹೋಗ್ಬೋದು. ಏನು ಅಂದರೆ ಅಲ್ಲಿ ಸ್ವಲ್ಪ ವರ್ಕ್ ನಡೀತಿದೆ ಅಂತೆ, ಅದಕ್ಕೋಸ್ಕರ ಅಲ್ಲಿ ಬೇಡ, ಬ್ಯಾಕ್ ಗೇಟಿಂದ ಹೋಗಿ ಅಂತೇಳಿದ್ರು. ಅದಕ್ಕೆ ಬ್ಯಾಕ್ ಗೇಟಿಂದ ಹೋಗೋಣ. ಇಲ್ಲಿ ಜಾಸ್ತಿ ದೂರ ಏನಿಲ್ಲ, ಇಲ್ಲೇ ಮುಂದೆ ಒಂದು ಲೆಫ್ಟ್ ಇದೆ, ಇಲ್ಲಿಂದ ಹೋಗ್ಬೇಕು. ಬನ್ನಿ ಕರ್ಕೊಂಡೋಗಿ ತೋರಿಸ್ತೀನಿ ನಿಮ್ಗೆ. ಆ್ಯಕ್ಚುಲಿ ಇನ್ಸೈಡೆಲ್ಲ ಅಷ್ಟೊಂದು ಪರ್ಮಿಷನ್ ಇಲ್ಲ, ಲೈಕ್ ನಾರ್ಮಲಾಗಿ ತೋರಿಸ್ತೀನಿ. ಇದೆಲ್ಲ ಕ್ಯಾಂಪಸ್ಸೇ. ಏನು ಗಾಯ್ಸ್ ಸಿಕ್ಕಾಪಟ್ಟೆ ದೊಡ್ಡದು, ಸಿಕ್ಕಾಪಟ್ಟೆ ಎಲ್ಲ ಹಾಸ್ಟೆಲ್ಲು ಎಲ್ಲ ಇಲ್ಲೇ ಮಾಡಿದ್ದಾರೆ. ಏನು ಅಂದರೆ ನೋಡಿರಿ, ರೋಡ್ ನೋಡಿರಿ ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ. ಎಜುಕೇಷನ್ನು ಹಂಗೆ ಇರುತ್ತೆ, ಡಿಸಿಪ್ಲೈನಾಗಿ ಕಲಿಸ್ತಾರೆ ಇವರು. ಲೈಕ್ ನಾನು ನೋಡಿರೋ ತಕ್ಕ ಮಟ್ಟಿಗೆ ಅಷ್ಟೇ ಇದೆ ಅವ್ರದ್ದು. ನಾವು ಆ್ಯಕ್ಚುಲಿ ಅಲ್ಲಿ ಹೋಗಂಗಿಲ್ಲ, ನಾವು ಇಲ್ಲೇ ನಿಲ್ಲಿಸ್ಬೇಕು ಗಾಡಿನ. ಇಲ್ಲಿ ಹಾಕ್ಬೇಕು ನಾವು. ಹಾಕ್ಬಿಟ್ಟು ಕೆಲಸ ಮುಗಿಸ್ಬಿಟ್ಟು ಸಿಗ್ತೀನಿ ಗಾಯ್ಸ್ ನಿಮಗೆ. ವರ್ಕೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಸಿಗ್ತೀನಿ.
ಗಾಯ್ಸ್, ಬೆಳಗ್ಗೆ ಗಾರ್ಡನ್ ಸಿಟಿ ಹತ್ರ ವ್ಲಾಗ್ ಎಂಡ್ ಮಾಡಿದ್ದು. ಇವಾಗ ಮತ್ತೆ ಯಲಹಂಕ ನ್ಯೂಟನ್ನು ಸ್ಟಾರ್ಟ್ ಮಾಡಿದ್ದೀನಿ. ಬಿಕಾಸ್ ಆಫ್ ಅಲ್ಲಿ ಕೆಲಸ ಮುಗಿಸ್ಕೊಂಡು ಬರಬೇಕಾದ್ರೆ ಸಿಕ್ಕಾಪಟ್ಟೆ ಮಳೆ ಗಾಯ್ಸ್. ಲೈಕ್ ಬೂದಿಗೆರೆ ಕ್ರಾಸ್ವರೆಗೂ ಏನು ಇರಲಿಲ್ಲ. ಬೂದಿಗೆರೆ ಕ್ರಾಸ್ ಆದಮೇಲೆ ಸಿಕ್ಕಾಪಟ್ಟೆ ಮಳೆ ಬಿತ್ತು. ಅದರಿಂದ ಲೈಕ್ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ. ಮಳೆಗೆ ಕ್ಯಾಮ್ರಾ ಮತ್ತೆ ಪ್ರಾಬ್ಲಮ್ ಆಗಬಾರ್ದು ಅಂತೇಳ್ಬಿಟ್ಟು ವ್ಲಾಗ್ ಮಾಡಿಲ್ಲ. ಮನೆಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಕೆಲಸ ಇತ್ತು ಅಂತೇಳಿ ನ್ಯೂಟನ್ಗೆ ಬಂದಿದ್ದೀನಿ. ಅಲ್ಲೇನಾಯಿತು ಅಂದರೆ ಇವತ್ತು ಕೆಲಸ ಆಲ್ಮೋಸ್ಟ್ ಅಲ್ಲಿ 1.5 ಡೋರು ಕಂಪ್ಲೀಟ್ ಮಾಡಿದ್ದೀನಿ. ಹಳೇದೊಂದು ಏನೋ ಪೆಂಡಿಂಗ್ ಇತ್ತು, ಅರ್ಧ ಅದು ಕಂಪ್ಲೀಟ್ ಮಾಡಿ ಹೊಸದು ಫುಲ್ ಒಂದು ಇನ್ಸ್ಟಾಲೇಷನ್ ಮಾಡಿದ್ದೀನಿ. ಆಕ್ಸೆಸ್ ಕಂಟ್ರೋಲ್ದು ಏನು ತೊಂದರೆ ಇಲ್ಲ. ಮತ್ತು ನಾಳೆ ಇನ್ನೊಂದು ಅದೇ ಸೈಟ್ಗೂ ಹೋಗಬೇಕು, ಗಾರ್ಡನ್ ಸಿಟಿಗೆ. ಅದಕ್ಕಿಂತ ಬಿಫೋರ್ ಇನ್ನೊಂದು ಸೈಟ್ಗೆ ಹೋಗಬೇಕು. ನಾಳೆನೂ ಡೈರೆಕ್ಟಾಗಿ ಹೋಗಬೇಕು, ಅದ್ರ ಬಿಫೋರ್ ಇನ್ನೊಂದು ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ಅದ್ರ ಬಿಫೋರೇ ಇನ್ನೊಂದು ಸೈಟ್ಗೆ ಹೋಗಬೇಕು. ಆ ಸೈಟ್ಗೆ ಹೋಗ್ಬಿಟ್ಟು ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಗಾರ್ಡನ್ ಸಿಟಿಗೆ ಹೋಗಬೇಕು. ಅಲ್ಲೇನು ಪ್ರಾಬ್ಲಮ್ ಆಗಿದೆ ಅಂತ ನೋಡೋಣ. ಫಸ್ಟು ನಾಳೆ ಹೋಗ್ಬೇಕಾದ್ರೆ ಡಿಸ್ಕಷನ್ ಮಾಡೋಣ ಬಿಡಿ ಅದ್ರ ಬಗ್ಗೆ. ಇವತ್ತಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಬಿಡಿ ಗಾಯ್ಸ್. ಅಲ್ಲಿ ಮ್ಯಾನೇಜ್ಮೆಂಟೇ ಚೇಂಜ್ ಆಗಿಬಿಟ್ಟಿದೆ. ನಾನು ಆ್ಯಕ್ಚುಲಿ ಮಾರ್ನಿಂಗೇ ಇನ್ಫಾರ್ಮ್ ಮಾಡಿದೆ ನಿಮಗೆ. ರಾಜ್ ಪಾಂಡೆ ಅಂತ ಒಬ್ರು ಇದ್ದಾರೆ, ಅವ್ರು ಒಳ್ಳೆಯವರು. ಲೈಕ್ ಸಪೋರ್ಟ್ ಎಲ್ಲ ಚೆನ್ನಾಗಿರುತ್ತೆ, ಕೆಲಸ ಎಲ್ಲ ನೀಟಾಗಿ ಮಾಡ್ತಾರೆ. ಲೈಕ್ ಏನೇನು ಬೇಕೋ ಅದೆಲ್ಲ ಇದು ಮಾಡಿಸ್ತಾರೆ. ಏನೋ ಬೇಕು ಅಂದರೆ ಅರೇಂಜ್ಮೆಂಟ್ ಸಿಕ್ಕಾಪಟ್ಟೆ ಕ್ವಿಕ್ಕಾಗಿ ಮಾಡೋರು ಅವರು. ಇವಾಗ ಏನೇ ಒಂದು ಲೈಕ್ ಸರ್ ಈ ಥರ ಪ್ರಾಬ್ಲಮ್ ಆಗಿದೆ, ಈ ಥರ ಒಂದು ಐಟಮ್ ಬೇಕು, ಈ ಥರ ಒಂದು ಐಟಮ್ ತೊಗೊಂಬಂದು ಕೊಡಿ ಅಂತ ಫೋನ್ ಮಾಡಿದ್ರೆ ಇಮ್ಮಿಡಿಯೇಟಾಗಿ ಬಂದುಬಿಟ್ಟಿರೋದು ನಮ್ಮ ಹತ್ರ ಐಟಮ್ಮು. ವಿತಿನ್ 5-10 ಮಿನಿಟ್ಸಲ್ಲೆಲ್ಲ ಬಂದುಬಿಟ್ಟಿರೋದು. ತಲೆನೋವೇ ಆಗ್ತಾಯಿರಲಿಲ್ಲ. ಇವಾಗ ಅವ್ರೇನೋ ಪ್ರಾಬ್ಲಮ್ ಆಗಿ ಐ ಥಿಂಕ್ ಲೀವ್ ಹಾಕಿದ್ದಾರೋ ಅಥವಾ ಕೆಲಸನೇ ಬಿಟ್ಟಿದ್ದಾರೋ. ಅಲ್ಲಿ ನೋಡಿದ್ರೆ ಸಿಚುವೇಶನು ಅವ್ರು ಮಾತಾಡೋದು ನೋಡಿದ್ರೆ, ಅವ್ರು ಹೇಳೋದು ನೋಡಿದ್ರೆ ಕೆಲಸ ಲೀವ್ ಹಾಕಿದ್ದಾರೆ ಅಂತಾರೆ. ಸಿಚುವೇಶನ್ ನೋಡಿದ್ರೆ ಕೆಲಸ ಬಿಟ್ಟಿರೋ ಥರ ಕಾಣಿಸ್ತಿದೆ. ಇವಾಗ ಅವ್ರಿಗೆ ಹೇಳೋಕ್ಕಾಗಲ್ಲ ಏನಕ್ಕೆ ಬಿಟ್ಟಿದ್ದಾರೆ ಅಂತ. ರೀಸನ್ ಅಂತೂ ಗೊತ್ತಿಲ್ಲ. ಏನೇ ಇರಲಿ, ಆ ಥರ ಲೈಕ್ ಒಂದು ಶೆಡ್ಯೂಲ್ ಪ್ರಾಪರಾಗಿ ಆಗಬೇಕಾದ್ರೆ, ಏನಾನ ಇದು ಮಾಡಬೇಕಾದ್ರೆ ಆ ಥರ ಕೆಲಸದಿಂದ ತೆಗೆಯೋದು ಸಿಕ್ಕಾಪಟ್ಟೆ ತಪ್ಪು ಗಾಯ್ಸ್. ತಪ್ಪು ಅನ್ನೋದಕ್ಕಿಂತ ಎಫೆಕ್ಟ್ ಆಗುತ್ತೆ ಅವ್ರಿಗೂ, ಅವ್ರ ಫ್ಯಾಮಿಲಿಗೆ, ಅವ್ರಿಗೆ ಫೈನಾನ್ಷಿಯಲ್ ಎಲ್ಲ ಲಾಕ್ ಆಗಿರ್ತಾರಲ್ಲ, ಪ್ರಾಬ್ಲಮ್ ಆಗೇ ಆಗುತ್ತೆ. ಅದನ್ನೆಲ್ಲ ಯೋಚನೆ ಮಾಡಲೇಬೇಕು. ಸುಮ್ಮನೆ ಟಕ್ ಅಂತ ಹೋಗ್ಬಿಟ್ಟು ತೆಗೆದು ಮತ್ತೆ ಬರಲ್ಲ ಅಂದ್ಬಿಟ್ರೆ ಕಷ್ಟ ಆಗುತ್ತೆ. ನನಗೆ ಅಂತಲ್ಲ, ಅವ್ರಿಗೆ ಅಂತಲ್ಲ, ಯಾರಿಗೇ ಆಗಿರಲಿ. ಲೈಕ್ 1 ಮಂತ್ ನೋಟಿಸ್ ಪೀರಿಯಡ್ ಮಾಡಪ್ಪ, ಅದಾದಮೇಲೆ ಲೈಕ್ ನೀನು ಬೇರೆ ಕಡೆ ನೋಡ್ಕೋ, ನಿನ್ನ ಪರ್ಫಾಮೆನ್ಸ್ ಇಲ್ಲ, ನಿಂದು ಇದಿಲ್ಲ, ನಿನ್ನ ಕಡೆಯಿಂದ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ ಅದು ಕೆಲಸ ಬರ್ತಾಯಿಲ್ಲ ಅಂದಿದ್ರೆ ಹೇಳ್ಬಿಟ್ಟು ಈ ಥರ ಇದೆ ಲೈಕ್ ನೋಟಿಸ್ ಪೀರಿಯಡ್ ಮಾಡು ಹೊರಡು ಅಂತೇಳಿದರೆ ಅದೊಂಥರ ಲೆಕ್ಕಾಚಾರಕ್ಕೆ ಸರೋಗಿರೋದು. ಹೇಳಿದ್ರೆ ಲೈಕ್ ನೈಟೇ ಸಂಜೆ ಲೈಕ್ ಎಲ್ಲ ಕೆಲಸ ಮುಗಿದಿರ್ತಲ್ಲ, ಈವ್ನಿಂಗ್ ಬಂದಿರ್ತಾರೆ. ಈವ್ನಿಂಗ್ ಬಂದುಬಿಟ್ಟು ಈ ಥರ ಬರಬೇಡಪ್ಪ ನೀನು, ಈ ಥರ ನಿಂದೇನಿದ್ದಿಲ್ಲ, ನಾಳೆಯಿಂದ ಬರಬೇಡ ಅಂದ್ಬಿಟ್ಟಿರ್ತಾರೆ. ಅವ್ರು ಅದಕ್ಕೆ ಬರ್ತಾಯಿಲ್ಲ. ನನ್ನ ಪ್ರಕಾರ ಅದೇ ಆಗಿರೋದು. ಏನು ಪ್ರಾಬ್ಲಮ್ ಅನ್ನೋದು ಗೊತ್ತಿಲ್ಲ. ಬೇಜಾರಾಗುತ್ತೆ ಗೈಸ್, 100% ಆಗಿ ಅಲ್ವಾ. ಒಳ್ಳೆ ಕಡೆ ಜಾಬ್ ಅವ್ರು ನೋಡಿಕೊಂಡು ನಾವು ಹೋಗ್ತಾರೆ. ಬೇರೆ ಆಪ್ಷನ್ ಇರೋಲ್ಲಲ್ಲ, ಇನ್ನು ಬೇರೆ ನೋಡಬೇಕು ಅವರು. ನನಗೆ ಬೇಜಾರಾಗ್ತಾಯಿದೆ ಅಷ್ಟೇ, ಇನ್ನೇನಿಲ್ಲ. ಸಿಕ್ಕಾಪಟ್ಟೆ ನಾನು ನ್ಯೂಟನ್ಗೆ ಫ್ರೆಂಡೊಂದು ಸ್ವಲ್ಪ ಮಾತಾಡಬೇಕಾಗಿತ್ತು, ಅದಕ್ಕೆ ನ್ಯೂಟನ್ಗೆ ಬಂದಿದ್ದೆ. ಇವತ್ತಂತೂ ಲೈಕ್ ಏನೂ ತೋರ್ಸೋಕ್ಕಾಗಿಲ್ಲ ನಾನು. ಪರವಾಗಿಲ್ಲ, ಇನ್ನು ನಾಳೆ ಆದರೂ ಇನ್ನೊಂದು ಸೈಡ್ಗೆ ಹೋಗ್ತೀನಲ್ಲ, ಅಲ್ಲಿ ಏನಾಗಿದೆ ಏನು ಅನ್ನೋದಾದರೂ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಅಥವಾ ಗಾರ್ಡನ್ ಸಿಟಿಯಲ್ಲೇ ಏನು ಕೆಲಸ ಮಾಡಿದ್ದೀನಿ ಅದಾದರೂ ಒಂದು ಅಪ್ಡೇಟ್ ಮಾಡ್ತೀನಿ. ನೋಡೋಣ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ನನಗೂ. ಮಾತಾಡಿದ್ದೀನಿ ನಾನು ನಮ್ಮ ಬಾಸ್ ಹತ್ರ ಮಾತಾಡಿ. ಅಲ್ಲಿ ಆ್ಯಕ್ಚುಲಿ ಮಾಡಬೇಕಾಗಿರೋ ಡೋರ್ ಒಂದು, ಅಲ್ಲಿ ಆಗ್ತಾಯಿರೋ ಡೋರ್ ಇನ್ನೊಂದು. ಅವ್ರಿಗೆ ಹೇಳ್ತಾಯಿದ್ದೀವಿ, ಸರ್ ಇದು ಬೇಡ, ಹಿಂಗೆ ಹೋಗ್ಲಿ, ಥರದ್ದು ಮೆಟ್ರಿಯಲ್ ತೊಗೊಂಬಂದು ನಾನು ಮಾಡಿಕೊಡ್ತೀನಿ ಅಂತ. ಅವರು ಕೇಳೋಕೆ ರೆಡಿ ಇಲ್ಲ. ಇದನ್ನೇ ಮಾಡಿ ಅಂತಾರೆ. ಅದ್ರ ಮೆಟೀರಿಯಲ್ಲೇ ಇರೋಲ್ಲ ಡೋರ್ ಆ್ಯಕ್ಸೆಸ್ ಕಂಟ್ರೋಲ್ ಮಾಡೋಕ್ಕೆ. ಮೆಟೀರಿಯಲ್ ಇದ್ರೆ ಅಲ್ವಾ ಮಾಡೋಕ್ಕೆ. ಇಲ್ಲ ಇದನ್ನೇ ಮಾಡಿ ಫುಲ್ ಪ್ರೆಷರು ಗಾಯ್ಸ್, ಪ್ರಾಬ್ಲಮ್ ಆಗೋಗುತ್ತೆ.
ಅವರು ಅರ್ಥ ಮಾಡ್ಕೊಳಲ್ಲ ಅದನ್ನು. ನನ್ನ ಎಸ್ಟಿಮೇಷನ್ ಪ್ರಕಾರ ಅಲ್ಲಿ ಇನ್ನೂ 15 ಡೋರ್ ಆಕ್ಸೆಸ್ ಕಂಟ್ರೋಲ್ ಪೆಂಡಿಂಗ್ ಇದೆ. ಅಣ್ಣ ಸಡನ್ನಾಗಿ ಬ್ರೇಕ್ ಹಾಕವನೆ. ಅದು ನಮಗೂ ಪ್ರಾಬ್ಲಮ್ ಆಗುತ್ತೆ, ಯಾಕಂದರೆ ಕೆಲಸ ಮಾಡೋಕ್ಕೆ ಆಗೋಲ್ಲ. ಯಾಕಂದರೆ ನಾವು ದಿನಕ್ಕೆ ಎಲ್ಲ ರೆಡಿ ಇದ್ದರು ಅವ್ರ ಕಡೆಯಿಂದ 1-1.5 ಡೋರ್ ಮಾಡ್ಬೋದು. ಒಂದು ಫುಲ್ ಡೋರ್ ಕಂಪ್ಲೀಟ್ ಮಾಡಿ ಇನ್ನೊಂದರಲ್ಲಿ ಒಂದು ಅರ್ಧ ಹಂಗೆ ಒಂದು EM ಲಾಕ್ ಕೂರಿಸೋದಾಗಿರಲಿ, ಡಿವೈಸ್ ಕೂರಿಸಿ ಕನೆಕ್ಷನ್ ಮಾಡಿರೋದಾಗಿರಲಿ, ಅಲೈನ್ಮೆಂಟ್ ಎಲ್ಲ ಬರುತ್ತೆ, ಅದೆಲ್ಲ ಮಾಡಿಡೋದಾಗಿರಲಿ, ಅವೆಲ್ಲ ಬರುತ್ತೆ. ಅದನ್ನು ಅವ್ರು ಅರ್ಥ ಮಾಡ್ಕೊಬೇಕು. ಇಲ್ಲ ನನಗೆ ಮಾಡಿಬಿಡಿ ಅಂತಾರೆ. ಅರ್ಥನೇ ಮಾಡ್ಕೊಳಲ್ಲ ಗೈಸ್ ಅವರು, ಕಸ್ಟಮರು. ಹೊಸಬ್ರಲ್ಲ ಹಂಗೆ ಇರುತ್ತೆ, ಅವ್ರಿಗೆ ಪ್ರೆಷರ್ ಅವ್ರು ಕೊಟ್ಟಿರ್ತಾರೆ. ಅದರಿಂದ ಪರವಾಗಿಲ್ಲ, ನಾಳೆ ಆದಷ್ಟು ಹೋಗಿ ಎಷ್ಟಾಗುತ್ತೋ ಅಷ್ಟು ಕಂಪ್ಲೀಟ್ ಮಾಡೋಣ. ಓಕೆ ಗೈಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೇಗನ್ನಿಸ್ತು ಅನ್ನೋದು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ ಗೈಸ್, ನಿಮಗೆ ಮತ್ತೆ ನಾಳೆ ಸಿಗ್ತೀನಿ. ಬಾಯ್.